ಈ ಹೊಸ ವರ್ಷದಲ್ಲಿ ನಮಗೆ ನಮ್ಮ ಕುಟುಂಬಕ್ಕೆ ಎಲ್ಲ ತಿಂತೇನೆ. ಸೊ ಒಂದು ಎರಡೇ ವಿಚಾರ ಮಾತಾಡೋದು, ನಿಜವಾಗ್ಲೂ ಮೈಸೂರು ಜಿಲ್ಲೆಯಲ್ಲಿ ನಾನು ಬೇರೆ ಬೇರೆ 3-4 ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ. ಬಟ್ ಇಲ್ಲಿ ಇದ್ದಷ್ಟು ಕೋಆಪರೇಷನ್ ನಮಗೆ ಪ್ರೆಸ್ ಇಂದಾಗಲಿ, ನಮ್ಮ ಎಲ್ಲ ಪ್ರೆಸ್ ಕ್ಲಬ್ ಇಂದಾಗಲಿ, ಎಲ್ಲ ಥರದ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಸಿಕ್ಕಷ್ಟು ಕೋಆಪರೇಷನ್ ಯಾವುದೋ ಬೇರೆ ಜಿಲ್ಲೆಯಲ್ಲಿ ಕೋಆಪರೇಷನ್ ಸಿಗುತ್ತಾ. ಬಟ್ ಬಹಳಷ್ಟು ಸಲ ಸ್ವಲ್ಪ ಪರ್ಸನಲ್ ಕಾನ್ಫ್ಲಿಕ್ಟ್ ಆಗುತ್ತೆ. ಬಟ್ ಮೈಸೂರಲ್ಲಿ ತಮ್ಮೆಲ್ಲರಿಗೂ ತಿಳಿದಿರುವಂತೆ 2ನೇ ಪೋಸ್ಟಿಂಗ್ ಕಾರ್ಪೊರೇಷನ್ ಅಲ್ಲಿ ಇದ್ದಾಗೂ ಮತ್ತೆ ಈಗ ಡಿಸಿ ಆಗಿದ್ದಾಗೂ ಸಹ ಎಲ್ಲೂ ಸಹ ಒಂದೇ ಒಂದು ಸಲನೂ ಪ್ರೆಸ್ ಜೊತೆ ಒಂದು ಘರ್ಷಣೆ ಆಗೋದಾಗ್ಲಿ, ಇನ್ನು ಸ್ವಲ್ಪ ದಸರಾ ಪಾಸ್ ವಿಚಾರದಲ್ಲಿ ಸ್ವಲ್ಪ ಆಗುತ್ತೆ, ಅದು ಹೊರತುಪಡಿಸಿದ್ರೆ ಮತ್ತೆ ಯಾವುದೇ ಬೇರೆ ಪಾಸ್ ಕೊಡ್ತೀವಿ ಅವ್ರು ವಾಪಸ್ ಕೊಡ್ತೀವಿ ಅಂತಾರೆ ಆಗ್ಬಿಡಿ, ಸ್ವಲ್ಪ ಕರೀತಾ ಇರುತ್ತೆ. ಅದು ಬಿಟ್ರೆ ಮತ್ತೆ ಯಾವತ್ತು ಬೇರೆ ಆಕ್ಚುಯಲ್ ವಿಚಾರದಲ್ಲಿ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಕೊಡ್ತಾರೆ ಇಲ್ಲಿ ಪ್ರೆಸ್. ಇದು ಸ್ವಲ್ಪ ಫೀಲ್ಡ್ ಮಟ್ಟದಲ್ಲಿ ಈ ರೀತಿ ನಡೀತಾ ಇದೆ, ಸ್ವಲ್ಪ ಎಚ್ಚೆತ್ತುಕೊಳ್ಳಿ ಅನ್ನೋ ರೀತಿಯಲ್ಲಿ ಮೊದಲೇ ಒಂದು ರೀತಿ ವಾರ್ನಿಂಗ್ ರೀತಿಯಲ್ಲಿ ಅನ್ನೋದಕ್ಕಿಂತ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಕೊಡ್ತಾರೆ. ಅದನ್ನ ಇಟ್ಕೊಂಡು ನಾವು ಸರಿ ಮಾಡ್ಕೊಂತ ಹೋಗ್ತೀವಿ. ಸೊ ಹೋಲ್ ಪ್ರೆಸ್ ಇರೋದೇ ಕೆಳಮಟ್ಟದಲ್ಲಿ ಅಥವಾ ಫೀಲ್ಡ್ ಅಲ್ಲಿ ಜನರಿಗೆ ಆಗೋ ಸಮಸ್ಯೆಗಳನ್ನ ನಮ್ಮ ಮೋರ್ ದನ್ ಕ್ರಿಟಿಸೈಸಿಂಗ್ ಅದನ್ನ ಸರಿಪಡಿಸೋ ಜವಾಬ್ದಾರಿನ ಪ್ರೆಸ್ ತೆಗೆದುಕೊಂಡಿದೆ. ಏನೋ ಫೀಲ್ಡ್ ಮಟ್ಟದಲ್ಲಿ ತಪ್ಪುಗಳಾಗ್ತಾ ಇದೆ, ಅದನ್ನ ನಮ್ಮ ಗಮನಕ್ಕೆ ತಂದು ಅದನ್ನ ನಮ್ಮ ಜೊತೆ ಕೈ ಜೋಡಿಸಿ ಅದನ್ನ ಸರಿ ಮಾಡುವ ಒಂದು ಕೆಲಸ ಇಲ್ಲಿ ಮೈಸೂರಿನ ಎಲ್ಲ ಪತ್ರಕರ್ತರು ಮಾಡ್ತಾ ಇದ್ದಾರೆ. ಅಂದ್ರೆ ಅದು ತಪ್ಪಾಗಿದೆ. ಯಾಕಂದ್ರೆ ಕೆಲವೊಂದು ಈ ನಡುವೆ ಬಹಳಷ್ಟು ಅಲ್ಲಿ ಪ್ರಾಬ್ಲಮ್ ಸರಿ ಹೋಗೋದಕ್ಕಿಂತ ಕ್ರಿಟಿಸಿಸಮ್ ಮಾಡಿದ್ರೆ ಸಾಕು ನಮ್ಮ ಜಾಬ್ ಮುಗಿಯುತ್ತೆ ಅನ್ನೋ ರೀತಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸ್ವಲ್ಪ ಇತ್ತೀಚೆಗೆ ಬಂದಿರುವ ಕೆಲವೊಂದು ಯೂಟ್ಯೂಬ್ಸ್ ಅಲ್ಲೂ ಅದೇ ಆಗ್ತದೆ. ಬಟ್ ಮೈಸೂರಲ್ಲಿ ಆಶೀರ್ವಾದದಿಂದ ಇದು ಇನ್ನೂ ಬಂದಿಲ್ಲ. ಇನ್ನೂ ಸಹ ಏನು ಕೋರ್ ಪರ್ಪಸ್ ಆಫ್ ಪ್ರೆಸ್ ಇದೆ, ಜನರಿಗೆ ಒಂದು ಒಳ್ಳೆಯದು ಮಾಡೋದು, ಆ ನಿಟ್ಟಿನಲ್ಲೇ ಸಹ ಇಲ್ಲಿ ಪ್ರೆಸ್ ನಡ್ಕೊಳ್ತಾ ಇದೆ. ಏನೇನು ತಪ್ಪುಗಳು ಆಗೋದನ್ನ ನಮ್ಮ ಗಮನಕ್ಕೆ, ಆಡಳಿತ ಗಮನಕ್ಕೆ ತರಬೇಕು. ಆದ್ರೂ ಸಹ ನಾವು ಸರಿ ಮಾಡಬೇಕು. ಅಬ್ವಿಯಸ್ಲಿ ಅದನ್ನ ಎತ್ತಿ ತೋರಿಸೋಂತ ಕೆಲಸ ಸಹ ಇಲ್ಲಿನ ಪ್ರೆಸ್ ಮಾಡ್ತಾ ಇದೆ. ಸೊ ಅದಕ್ಕೆ ನಾನು ಮತ್ತೊಮ್ಮೆ ಮೈಸೂರು ಜಿಲ್ಲಾಡಳಿತ ವತಿಯಿಂದ ಪ್ರೆಸ್ ಕ್ಲಬ್ಗೆ ಮತ್ತೆ ಪ್ರತಿಯೊಂದು ಪತ್ರಕರ್ತರಿಗೂ ಸಹ ಈ ಕೋಆಪರೇಷನ್ಗೆ ನಾನು ಜಿಲ್ಲಾಡಳಿತ ಪರವಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹೊಸ ವರ್ಷದಲ್ಲಿ ಇದೇ ರೀತಿ ಕೋಆಪರೇಷನ್ ಮುಂದುವರಿಯುತ್ತಾ ಅಂತ ಭಾವಿಸುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತೀನಿ. I do not want to get into talking with usual controversy speech like I do every year. This year I have a small request. We have not moved over the building in 20 years. We have to move to our new place where land has been allotted. I don't see any reason why a powerful lobby like this cannot get a building done. Either we have to assure the minister in charge, or may I request the DC to look at any CSR fund from the company available, just to create some basic facilities started. Afterwards you can expand. Please understand there is no car parking here. You have not updated your IT or communication skills. You do not have a server where everybody can come attend. So it is time now. Before the next year we have to do something. It is a must. How we are going to achieve it is the starting point. You have to decide today. Coming new year, resolution is that building for the next time, the inauguration of this paper or for the calendar day must be done there. I will give one lesson tomorrow morning. Like that, you must make it a point to do. You have got the land. Putting up a ನಮ್ಮ ಮಾತ್ರ ಇಲ್ಲ, ಮೈಸೂರು ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕರ ದಿವಸ ಸ್ಟಾರ್ಟ್ ಆಗೋದೇ ನಮ್ಮೊಂದು ಶ್ರಮ ಪರಿಶ್ರಮದಿಂದಾನೆ. ನಾನು ಪರ್ಸನಲ್ ಆಗಿ ಹೇಳಬೇಕಾದ್ರೆ ಡೆಫಿನೆಟ್ಲಿ ನಮ್ದು ಆ ಡೇ ರುಟೀನ್ ಸೆಟ್ ಆಗೋದೇ ಲುಕಿಂಗ್ ಅಟ್ ನ್ಯೂಸ್ ಪೇಪರ್ಸ್ ಅಂಡ್ ಈ ಪ್ರೆಸ್ ನ್ಯೂಸ್ ಎಲ್ಲ. ಸೊ ಖಂಡಿತವಾಗಿ ನಮ್ಮ ಡಿ ಸಿ ಸರ್ ಹೇಳ್ದಂಗೆ ನಾನು ಒಂದು 4 ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ. ಬೆಂಗಳೂರಲ್ಲಿ ಒಂದು ಸ್ವಲ್ಪ ಎಕ್ಸ್ಪೋಜರ್ ಇದೆ. ಬಟ್ ಖಂಡಿತವಾಗಿ ಮೈಸೂರು ಜಿಲ್ಲೆಯ ಪ್ರೆಸ್ ಸ್ಟ್ಯಾಂಡರ್ಡ್ಸ್, ಎಥಿಕಲ್ ಸ್ಟ್ಯಾಂಡರ್ಡ್ಸ್ ಆರ್ ವೆರಿ ಗುಡ್. ನಿಜವಾಗ್ಲೂ ಒಂದು ಏನು ನೈತಿಕ, ನನಗೆ ನಿಜವಾಗ್ಲೂ ಇನ್ನೊಮ್ಮೆ ನನ್ನ ಅಭಿನಂದನೆಗಳು. ಬಿಕಾಸ್ ನಾನು ಪರ್ಸನಲ್ ಆಗಿ ನೋಡಿದ್ದೀನಿ, 10-11 ತಿಂಗಳಾಗಿದೆ ಈಗ ನನಗೂ ಜಿಲ್ಲೆಯಲ್ಲಿ ಬಂದು. ಸೊ ಸುಮಾರು ಕೆಲವು ಟೈಮ್
ಇಶ್ಯೂಸ್ ಏನಾಗುತ್ತೆ, ಜೆನ್ಯೂನ್ ಇಶ್ಯೂಸ್ ಇಲ್ಲದೆ ಕೆಲವು ವೆಸ್ಟೆಡ್ ಗ್ರೂಪ್ಸ್, ಇಂಟ್ರೆಸ್ಟ್ ಗ್ರೂಪ್ಸ್ ಅದರ ಹಿಂದೆ ಇರುತ್ತೆ. ಸೊ ಅವರು ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಕ್ಕೆ ಟ್ರೈ ಮಾಡಿದ್ರು, ಹಿಂದೆ ಕೂಡ ನಾನು ನೋಡಿದೆ. ಬಟ್ ಅದಕ್ಕೆ ಯಾವುದೇ ಆ ರೀತಿಯಲ್ಲಿ ನಿಜವಾಗ್ಲೂ ಜನರಿಗೆ ಸಮಸ್ಯೆ ಇಲ್ಲದೆ ಬರೀ ವೆಸ್ಟೆಡ್ ಇಂಟ್ರೆಸ್ಟ್ ಹಿಂದೆ ಇರೋ ಯಾವ ಪ್ರಾಬ್ಲಮ್ಸ್ಗೂ ಪ್ರೆಸ್ ಅಲ್ಲಿ ಅಂತೂ ಕವರೇಜ್ ಸಿಕ್ಕಿಲ್ಲ. ದಟ್ ಶೋಸ್ ದ ಎಥಿಕಲ್ ಸ್ಟ್ಯಾಂಡರ್ಡ್ಸ್ ಆಫ್ ದ ಪ್ರೆಸ್. ಎರಡನೇದಾಗಿ ಸಂಪೂರ್ಣವಾಗಿ ಮೊದಲನೇ ದಿವಸ ನಾನು ಜಾಯಿನ್ ಬಂದಾಗಲೇ ನಮ್ಮ ಧರ್ಮಪುರ ನಾರಾಯಣ ಅವರು ಮತ್ತೆ ಹಿಂದಿನ ಅಧ್ಯಕ್ಷರು ಅವರೆಲ್ಲ ಬಂದು ಮೀಟ್ ಮಾಡಿ ಹೇಳಿದ್ರು. ಅವ್ರು ಹೇಳಿದಂಗೆನೆ ಪ್ರತಿ ದಿವಸ ಕೂಡ ನಮಗೆ ಪ್ರೆಸ್ ಇಂದ ಆಡಳಿತಕ್ಕೆ ನಿಜವಾಗ್ಲೂ ಸಿಕ್ಕಿರೋ ಕೋಆಪರೇಷನ್ ಏನಿದೆ ಇಟ್ ಇಸ್ ಮೋರ್ ದನ್ ಎಕ್ಸ್ಪೆಕ್ಟೆಡ್. ನಿಜವಾಗ್ಲೂ ಪ್ರತಿಯೊಂದು ಇನಿಷಿಯೇಟಿವ್ ಅಲ್ಲಿ ಕೂಡ ನಮಗೆ ಸರ್ ಗ್ರೌಂಡ್ ಫೀಡ್ಬ್ಯಾಕ್ ಈ ರೀತಿಯಲ್ಲಿದೆ, ಇದನ್ನ ಈ ರೀತಿಯಲ್ಲಿ ಚೇಂಜ್ ಮಾಡಬಹುದು. ಇಲ್ಲ ಇನ್ನೊಂದು ಕೆಲವು ಟೈಮ್ ಏನಾಗುತ್ತೆ, ಜಿಲ್ಲೆ ದೊಡ್ಡದಿದೆ ನಿಜವಾಗ್ಲೂ. ಸೊ ಅಲ್ಲಿ ಕೆಲವು ಕಡೆ ಅಲ್ಲಿ ಲೋಕಲ್ ಅಫಿಷಿಯಲ್ಸ್ ಇಗ್ನೋರೆನ್ಸ್ ಇಂದ ಇಲ್ಲ ಒಂದು ಕೇರ್ಲೆಸ್ನೆಸ್ ಇಂದ ಕೆಲವು ಟೈಮ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಬಟ್ ಆ ಜೆನ್ಯೂನ್ ಇಶ್ಯೂಸ್ ಅನ್ನು ಟೈಮ್ಲಿ ದೊಡ್ಡ ಅನಾಹುತ ಆಗೋಕ್ ಮುಂಚೆನೆ ನಮ್ಮ ಗಮನಕ್ಕೆ ತಂದು ಎಷ್ಟೋ ಸತೆ ಈ ಪ್ರಾಬ್ಲಮ್ಸ್ ಅನ್ನು ಅದೇ ಸಣ್ಣ ಮಟ್ಟದಲ್ಲೇ ಸಾಲ್ವ್ ಮಾಡಿರೋದಕ್ಕೆ ಕೂಡ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳು ಹೇಳಲೇಬೇಕಾಗುತ್ತೆ. ಎಷ್ಟೊಂದು ನಮ್ದು 250 ಗ್ರಾಮ ಪಂಚಾಯತ್ಸ್ ಇದೆ, ಯಾವುದೋ ಒಂದು ಶಾಲೆಯಲ್ಲಿ, ಯಾವುದೋ ಒಂದು ಹಾಸ್ಟೆಲ್ ಏನೋ ಒಂದು ಇಶ್ಯೂ ಜೆನ್ಯೂನ್ ಇರುತ್ತೆ. ಈಗ ಜಸ್ಟ್ ಯಾವುದೇ ಒಂದು ಪ್ರಾಬ್ಲಮ್ ಒಂದೇ ದಿವಸದಲ್ಲಿ ದೊಡ್ಡ ಅನಾಹುತ ಆಗೋ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಅದಕ್ಕೆ ಸ್ಟೇಜಸ್ ಇದೆ. ಬಟ್ ಇಲ್ಲಿ ಒಂದು ನೆಗ್ಲಿಜೆನ್ಸ್ ಆಗಿದೆ, ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ, ಆ ಟೈಮಲ್ಲಿ ನಮ್ಮ ಗಮನಕ್ಕೆ ತಂದು ಒಂದು ಇಂಟರ್ವೆನ್ಷನ್ ಮಾಡಿದಾಗ ಟೈಮ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ, ಯಾವುದೇ ಕಾಂಟ್ರವರ್ಸಿ ಇಲ್ಲದೆ ಪ್ರಾಬ್ಲಮ್ ಕುಡ್ ಬಿ ಸಾಲ್ವ್ಡ್. ಸೊ ಈ ರೀತಿಯಲ್ಲಿ ಕಂಟಿನ್ಯೂಸ್ ಆಗಿ ಆಗ್ತಾ ಇರೋದ್ರಿಂದ ನಮಗೆ ಪರ್ಸನಲಿ ನಾನಾಗಲಿ DC ಸರ್ ಅಂಡ್ ಎಲ್ಲ ಸೀನಿಯರ್ ಆಫೀಸರ್ಸ್ ವಿ ಟೇಕ್ ಯುವರ್ ನ್ಯೂಸ್ ಆರ್ಟಿಕಲ್ಸ್ ವೆರಿ ಸೀರಿಯಸ್ಲಿ ಬಿಕಾಸ್ ವಿ ನೋ ದಟ್ ದೇ ಆರ್ ಜೆನ್ಯೂನ್. ಸೊ ಆ ರೀತಿಯಲ್ಲಿ ನಮಗೆ ಒಂದು ರೀತಿಯಲ್ಲಿ ಖಂಡಿತವಾಗಿ ಆಡಳಿತಕ್ಕೆ ಒಂದು ರೀತಿಯಲ್ಲಿ ಮಾರ್ಗದರ್ಶನ ಕೊಟ್ಟಿರೋದಕ್ಕೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇಷ್ಟೇ ಯಾಕಂದ್ರೆ ವರ್ಷ ಪ್ರಾರಂಭಕ್ಕಿಂತ ಮುಂಚೆನೆ ನಾವು 2 ದಿನ ಮುಂಚೆನೆ ಒಂದು ಕ್ಯಾಲೆಂಡರ್ ಮತ್ತೆ ಈ ಒಂದು ಡೈರಿಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ನಿಮ್ಮ ಸಂಘದಲ್ಲಿ ನಡೆಯುತ್ತಿರುವಂಥ ಕಾರ್ಯಕ್ರಮಗಳು ಶ್ಲಾಘನೀಯ ಅಂತ ಪ್ರಶಂಸಿಸುವುದು. ಮತ್ತೆ ಈ ಒಂದು ಮಾಧ್ಯಮದಲ್ಲಿ ನಮ್ಮ ಪ್ರತಿದಿನದಲ್ಲಿ ತಮಗೆ ಕ್ಯಾಲೆಂಡರ್ ಮತ್ತೆ ಡೈರಿ ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಪ್ರತಿದಿನ ನೀವು ಪ್ರತಿ ನಿಮಿಷನೂ ಸಹ ಒಂದು ರೆಕಾರ್ಡ್ ಮಾಡ್ತಾ ಹೋಗ್ತೀರಾ, ಏನು ಕೆಲಸ ಮಾಡಬೇಕು, ಏನು ಇವತ್ತೇನು ಅದನ್ನು ಮುಂದೆ ಬಿಡುಗಡೆ ಮಾಡ್ಕೊಳ್ತೀರಾ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಈ ಒಂದು ಹೊಸ ವರ್ಷ ಎಲ್ಲರಿಗೂ ಒಂದು ಅಭಿವೃದ್ಧಿ ಹೊಂದಂಥ ಪತ್ರಿಕೋದ್ಯಮ ಮತ್ತೆ ಎಲ್ಲರನ್ನೂ ಪರಿಸರ ಪತ್ರಿಕೋದ್ಯಮ ಎಲ್ಲರನ್ನೂ ಸಹ ತಮ್ಮ ಒಂದು ನೈತಿಕತೆ ಇನ್ನೂ ಹೆಚ್ಚಾಗಿ ಬೆಳಿ ಅಂತ ಆರೈಸ್ತಾ ಹಾಗೆಯೇ ನನಗೆ ಒಂದು ಗಿರಿ ಸರ್ ಬಗ್ಗೆ ತುಂಬ ಹೆಮ್ಮೆ ಮತ್ತೆ ಅಭಿಮಾನ. ಯಾಕಂದ್ರೆ ಆ ಪದ್ಧತಿ ಇದೆಯಲ್ಲ, ನಾವು ಒಂದು ಸಂಘ ಸಂಸ್ಥೆ ನಡೆದುಕೊಂಡ್ರೆ ಸಾರ್ವಜನಿಕ ಮತ್ತೆ ಸಂಘ ಸಂಸ್ಥೆಗಳ ಬೇರೆ ಸಂಘ ಸಂಸ್ಥೆಗಳು ಸಹಭಾಗಿತ್ವಬೇಕು. 27 ವರ್ಷ ಒಂದು ಸಂಸ್ಥೆಗೆ ಕೊಟ್ಟಂತ ಮಾತುಕತೆ ಪ್ರಕಾರ ನಡ್ಕೊಂಡು ನಾವು ಡಿಸೆಂಬರ್ ನಲ್ಲಿ ಕ್ಯಾಲೆಂಡರ್ ಮಾಡಿಸ್ಬೇಕು, ಡೈರಿ ಮಾಡಿಸ್ಬೇಕು ಅನ್ನೋದನ್ನ ನಾವು ಮರ್ತ್ಬಿಟ್ಟಿರ್ತೀವಿ. ನೆನಪು ಮಾಡೋರು ನಾವು ಈ ವರ್ಷದ ಕ್ಯಾಲೆಂಡರ್ ಕೊಡಬೇಕು, ಡೈರಿ ಕೊಡಬೇಕು, ಎಷ್ಟು ಜನ ಇದೆ ಈ ಸತಿ, ಎಷ್ಟು ಜನ ಜಾಸ್ತಿ ಆಗಿದ್ದಾರೆ, ನಾನು ಸ್ಯಾಂಪಲ್ ಕಳಿಸ್ತೀನಿ, ಅದನ್ನ ಸೆಲೆಕ್ಟ್ ಮಾಡಿ ಬೇಗ ಕಳಿಸಿ ಅಂತೇಳಿ ನೆನಪು ಮಾಡೋರು ಅವರು. ಅವರ ಕಮಿಟ್ಮೆಂಟು ಆ ಬದ್ಧತೆ ಪತ್ರಕರ್ತರ ಮೇಲೆ ಇರೋದಕ್ಕೆ ನಿಮ್ಮೆಲ್ಲರಿಗೂ ಮತ್ತೆ ಯುವ ಅಧಿಕಾರಿಗಳು, ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳು ವಿಕೇಶ್ ಕುಮಾರ್ ಕೂಡ ನಮ್ಮ ಪ್ರೀತಿಗೆ ಹೋಗಿ ಬಂದಿದ್ದಾರೆ. ಮತ್ತೆ ನಮ್ಮ ವಾರ್ತಾ ಇಲಾಖೆಯ ಸಹಾಯಕ ನಿರ್ದೇಶಕರು ಮೇಡಮ್ ಇನ್ನೇನು ಕೂಡ ಮೈಸೂರಲ್ಲಿ ಮತ್ತೆ ಮಂಡ್ಯದಿಂದ ಬಂದಿದ್ದಾರೆ, ನಿರ್ಮಲಾ ಮೇಡಮ್ ಅವರು ಕೂಡ ಬಂದಿದ್ದೀರಿ. ಪ್ರಧಾನ ಕಾರ್ಯದರ್ಶಿ ಧರ್ಮಪುರ ನಾರಾಯಣ ಮತ್ತೆ ನಮ್ಮ ಸಹಕಾರ ಸಂಘದ ಬಗ್ಗೆ ತುಂಬಾ ಹೆಮ್ಮೆಯ ಮಾತುಗಳನ್ನು ಹಾಡಿದರು. ಕರ್ನಾಟಕ ಆಗಿರ್ಬೋದು, ದೇಶದಲ್ಲಿ ಯಾವುದೇ ಮೂಲೆಗಳಲ್ಲಿ ಮಾಧ್ಯಮದ ವಿಶ್ವಾಸಾರ್ಹತೆ, ಪತ್ರಿಕೋದ್ಯಮದ ವಿಶ್ವಾಸಾರ್ಹತೆಯ ಬಗ್ಗೆ ಮಾತಾಡುವ ಸಂದರ್ಭದಲ್ಲಿ ದಿನನಿತ್ಯ ಸವಾಲುಗಳನ್ನು ಎದುರಿಸಿಕೊಂಡು ಸಾಧ್ಯವಾದಷ್ಟು ಪತ್ರಿಕೋದ್ಯಮದ ವೃತ್ತಿಪರತೆಯನ್ನ, ವೃತ್ತಿ ಬದ್ಧತೆಯನ್ನ ಮತ್ತೆ ಪ್ರಾಮಾಣಿಕತೆಯನ್ನ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಶ್ರಮ ಆಗ್ತದಂತವರು ನಮ್ಮ ಮೈಸೂರಿನ ಪತ್ರಕರ್ತರು. ಅದಕ್ಕೆ ಬೆನ್ನೆಲುಬಾಗಿ ನಿಂತಿರುವಂಥದ್ದು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘ. ನಾನು ಸದಸ್ಯರಾದಾಗ 64 ಜನ ಸದಸ್ಯರಿದ್ರು ಜಿಲ್ಲಾ ಪತ್ರಕರ್ತರ ಸಂಘಕ್ಕೆ. ಇವತ್ತು 600ಕ್ಕೂ ಹೆಚ್ಚು ಜನ ಪತ್ರಕರ್ತರಿದ್ದೀವಿ, 6 ತಾಲೂಕುಗಳು ಒಳಗೊಂಡಂತೆ. ಹಾಗೇನೆ ಇವತ್ತು 80ಕ್ಕೂ ಹೆಚ್ಚು ಮಾಧ್ಯಮ ಸಂಸ್ಥೆಗಳಿದೆ ಸರ್. 80 ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಅದು ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ಸಣ್ಣ ಪತ್ರಿಕೆಗಳಾಗಿರ್ಬೋದು, ಪ್ರಾದೇಶಿಕ ಪತ್ರಿಕೆ ಆಗಿರ್ಬೋದು, ರಾಜ್ಯ ಮಟ್ಟದ ಪತ್ರಿಕೆ, 80 ಮಾಧ್ಯಮ ಸಂಸ್ಥೆಗಳ ಒಂದು ಬೃಹತ್ ಒಂದು ಸಂಸ್ಥೆಯಾಗಿ ಮತ್ತೆ ಒಂದು ಮಾತೃ ಸಂಸ್ಥೆಯಾಗಿ ಜಿಲ್ಲಾ ಪತ್ರಕರ್ತರ ನಮಗೆ ಪ್ರತಿನಿತ್ಯದ ಸವಾಲು ಏನಪ್ಪ ಅಂತಂದ್ರೆ, ನಮಗೆ CO ಸರ್ ಹೇಳಿದಾಗೆ, DC ಸರ್ ಹೇಳಿದಾಗೆ ಪ್ರೊಫೆಷನಲಿಸಮ್ನ ನಾವು ಹೇಗೆ ಕಾಪಾಡ್ಕೋಬೇಕು ಮೈಸೂರಿನಲ್ಲಿ ಅಂತೇಳಿ.
ಅದಕ್ಕೆ ನಾವೊಂದು ನಿರ್ಧಾರವನ್ನು ಕೈಗೊಂಡ್ವಿ. ಏನ್ ನಿರ್ಧಾರ ಅಂತಂದ್ರೆ, ನಾವು ಮೈಸೂರು ಪತ್ರಕರ್ತರ ಭವನದೊಳಗಡೆ ಯೂಟ್ಯೂಬರ್ಸ್ಗಳನ್ನ ನಾವು ಅಲೋ ಮಾಡೋದಿಲ್ಲ ಅಂತೇಳಿ ಬಹುಶಃ ಕರ್ನಾಟಕದಲ್ಲೇ ಒಂದು ಧೈರ್ಯವಾದಂತ ನಿರ್ಧಾರ ತಗೊಂಡಂತ ಬ್ಯಾನ್ ಮಾಡ್ತೀವಿ, ಒಳಗಡೆ ಬರೋಂಗಿಲ್ಲ ಅಂತೇಳಿ. ಯಾಕಂದ್ರೆ ಮೈ ಟೆರಿಟರಿ ಇಸ್ ಜಸ್ಟ್ ಓನ್ಲಿ ಮೈಸೂರು ಡಿಸ್ಟ್ರಿಕ್ಟ್ ಜರ್ನಲಿಸ್ಟ್ ಅಸೋಸಿಯೇಷನ್, ಬಟ್ DC ಟೆರಿಟರಿ ಇಸ್ ಎಂಟೈರ್ ಡಿಸ್ಟ್ರಿಕ್ಟ್. ನಾವು ಹೊರಗಡೆಗೆ ನಾವು ತಲೆ ಚಾಚಕ್ಕಾಗೋದಿಲ್ಲ, ಕೈ ಚಾಚಕ್ಕಾಗೋದಿಲ್ಲ. ಒಂದು ಸರ್ವೆನ ಮಾಡಿಸಿದ್ವಿ ಸರ್, ಮೈಸೂರು ಜಿಲ್ಲೆಯಲ್ಲಿ ಎಷ್ಟು ಯೂಟ್ಯೂಬರ್ಸ್ ಹೇಳ್ತಾರೆ ಅಂತೇಳಿ. ಮೈಸೂರಲ್ಲಿ ನಮ್ಮ ಸೋಮಶೇಖರ್ ಅವ್ರಿಗೆ ಆ ಜವಾಬ್ದಾರಿ ಕೊಟ್ಟಿದ್ವಿ, ನಾವು ಸರ್ವೆ ಮಾಡಿದ್ವಿ. ಮೈಸೂರು ನಗರದ 90ಕ್ಕೂ ಹೆಚ್ಚು ಯೂಟ್ಯೂಬ್ ಚಾನೆಲ್ಗಳಿದ್ದಾರೆ. ಮೈಸೂರು ಜಿಲ್ಲೆ ತಗೊಂಡಂತ ಸಂದರ್ಭದಲ್ಲಿ 175ಕ್ಕೂ ಹೆಚ್ಚು ಯೂಟ್ಯೂಬ್ ಚಾನೆಲ್ಗಳಿದೆ. ಅಂದ್ರೆ ನಾನು ಯಾಕೆ ಹೇಳಿದ್ರೆ 80 ಮಾಧ್ಯಮ ಸಂಸ್ಥೆಗಳಿಗೂ 3 ಪಟ್ಟು ಜಾಸ್ತಿ ಯೂಟ್ಯೂಬರ್ಸ್ಗಳಿದ್ದಾರೆ. ಇಂಥ ಸಂದರ್ಭದಲ್ಲಿ ನೈಜ ಪತ್ರಕರ್ತರು ಮತ್ತೆ ನೈಜ ಪತ್ರಿಕೋದ್ಯಮಕ್ಕೆ ಆಗ್ತಿರುವಂತಹ ಧಕ್ಕೆ ಮತ್ತೆ ನಮಗೆ ಆಗ್ತಿರುವಂತಹ ಕಳಂಕಗಳು, ಯಾರೋ ಒಬ್ಬ ಯೂಟ್ಯೂಬರ್ಸ್ ಸಾಮಾಜಿಕವಾಗಿ ಏನೋ ಒಂದು ಅಪರಾಧ ಮಾಡಿದ ತಕ್ಷಣ ಮಾಧ್ಯಮಗಳಲ್ಲಿ ಮೈಸೂರಿನ ಪತ್ರಕರ್ತ ಒಬ್ಬ ಬಂಧನ ಬಂದ್ಬಿಡುತ್ತೆ. ಆದ್ರೆ ಇಲ್ಲಿ ನಿಜವಾಗ್ಲೂ ಇಲ್ಲಿರುವಂತಹ 600 ಜನ ಪತ್ರಕರ್ತರು, ಪ್ರಾಮಾಣಿಕ ಕೆಲಸ ಮಾಡೋ ಪತ್ರಕರ್ತರು ಸ್ಯಾಂಟಿಟಿ ಏನಾಗಬೇಕು, ಘನತೆ ಏನಾಗಬೇಕು, ಈ ಕಾರಣಕ್ಕಾಗಿ ಈ ತರಹದ ನಿರ್ಧಾರ ತೆಗೆದುಕೊಂಡಿದ್ದೀವಿ ಸರ್. ಮುಂದಿನ ದಿನಗಳಲ್ಲೂ ಕೂಡ ನಾವು ಆ ನಿಟ್ಟಿನಲ್ಲಿ ತುಂಬಾ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇವೆ. ಎರಡನೇದಾಗಿ ಸರ್, ಹಿಂದೆ ಮೈಸೂರು ಡಿಸ್ಟ್ರಿಕ್ಟ್ DC ಆಫೀಸ್ ನಡೀತಿದ್ದಂತ ನಮಗೆ ತುಂಬಾ ಜನ, ನನ್ನ ವಿಜಯ ಕರ್ನಾಟಕದ ಬಹಳಷ್ಟು ಜನ ರಿಪೋರ್ಟ್ಗಳು, ಅದು ವೀರೇಶ್ ಆಗಿರ್ಬೋದು ಅಥವಾ ನಾಗರಾಜ್ ನವೀನ್ ಮನೆ ಆಗಿರ್ಬೋದು, ಬಹಳ ಜನ ಒಂದು ಮಾತನ್ನ ಕೇಳ್ತಾರೆ. DC ಅವರ ಅಧ್ಯಕ್ಷತೆ ಸಭೆಗಳಿಗೆ ಪತ್ರಕರ್ತರನ್ನ ಬಿಡ್ತಾರೆ. ವಾರ್ತಾ ಇಲಾಖೆ ಅವ್ರು ಕೊಟ್ಟಿದ್ದ ನಾವು ಬರೆಯೋದಂದ್ರೆ ಪತ್ರಕರ್ತರ ಕೆಲಸ ಏನು ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿ. ಹಿಂದೆ ಸರ್ ಬಹಳಷ್ಟು DC-ಗಳ ಇದ್ದಂತ ಸಂದರ್ಭದಲ್ಲಿ ಸರ್ ಪತ್ರಕರ್ತರ ಸಮ್ಮುಖದಲ್ಲಿ ಸಭೆ ನಡೀತಿತ್ತು. ನಾನು ಒಮ್ಮೆ ಸರ್ ಹತ್ರ ನಾನು ಮಾತಾಡಿದ್ದೆ, ಅದನ್ನ DC ಸರ್ ಹತ್ರ ಮಾತಾಡಿದ್ದೆ, ಸರ್ ಪತ್ರಕರ್ತನ ಸಭೆ ಒಳಗಡೆ ಅಂತ. ನಾವು ಅಧಿಕಾರಿಗಳನ್ನ ತರಾಟೆ ತಗೋಬೇಕಾಗುತ್ತೆ, ಅಲ್ಲೇನೋ ಒಂದು ವೈಫಲ್ಯ ಇರ್ತದೆ, ನೀವು ಅದನ್ನೇ ಬರ್ಕೊತೀರಿ, ಅವ್ರಿಗೆ ಬೇಜಾರಾಗುತ್ತೆ, ನೋವಾಗುತ್ತೆ, ಸಾರ್ವಜನಿಕರು ಅವ್ರಿಗೂ ಫ್ಯಾಮಿಲಿ ಇರ್ತದೆ ಅಂತ ಮಾತನ್ನೆಲ್ಲ ಹೇಳಿದ್ರು. ಅದಕ್ಕೆ ನಾನು ಸರ್ ಒಂದ್ಸತಿ ನೀವು ಪತ್ರಕರ್ತರು ಕೂರಿಸ್ಕೊಂಡು ಸಭೆ ಮಾಡಿ ಸರ್, ಸಮಸ್ಯೆ ಆದ ಬಗೆಯಾಗುತ್ತೆ ಸರ್, ಪತ್ರಕರ್ತರ ಮುಂದೆ ಬೈತಾರೆ ಅಂತ ಕಾರಣಕ್ಕಾಗಿ ಕೆಲಸ ಆಗುತ್ತವೆ ಅಂತ ನಾನು ಅವ್ರಿಗೆ ಹೇಳಿದ್ದೆ. ಒಂದೇನಾದ್ರೆ ಸರ್ ಸ್ವಲ್ಪ ಪತ್ರಕರ್ತ ಸರ್, ಮೈಸೂರಿನ ಪತ್ರಕರ್ತರು ಆ ಥರ ಪೂರ್ವಗ್ರಹ ಪೀಡಿತರಿಲ್ಲ ಸರ್, ಮತ್ತೆ ನೆಗೆಟಿವ್ ಅಪ್ರೋಚ್ ಮೈಸೂರಿನ ಪತ್ರಕರ್ತರು ಇಲ್ಲ ಸರ್. ಇನ್ನಷ್ಟು ಪತ್ರಕರ್ತರನ್ನ ನಿಮ್ಮ ಆಡಳಿತಾತ್ಮಕವಾಗಿ ಇನ್ನಷ್ಟು ಒಳಗಡೆ ತಗೊಂಡ್ರು ಸರ್, ನಿಮ್ಮ ಆಡಳಿತ ಮತ್ತೆ ನಿಮ್ಮ ಕೆಲಸ ಕಾರ್ಯಗಳು ಸುಲಭ ಆಗುತ್ತೆ ಅಂತ ಒಂದು ಮನವಿ ಸರ್. ಎರಡನೇದಾಗಿ ನನಗೆ ಸರ್ ಗಿರಿ ಸರ್ ಒಂದು ಹೇಳಿದ್ರು, ಇಲ್ಲಿಯ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಇದೆ, ಸಂಸ್ಥೆ ಬೆಳೆದಿದೆ, ಭವನ ಕಟ್ಟಬೇಕು, ಹೊಸ ಭವನ ಹಾಕಬೇಕು ಅಂತೇಳಿ. ನನಗೆ ಜಾಗ ಆಗಿದೆ ಸರ್, ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇತ್ತು. ಪಾಪ DC ಸರ್ ಅದನ್ನ ನಿಂತ್ಕೊಂಡು ಆ ಟೆಕ್ನಿಕಲ್ ಪ್ರಾಬ್ಲಮ್ ಕೂಡ ಸರಿ ಮಾಡಿದ್ರು. ಈಗ ಮುಖ್ಯಮಂತ್ರಿಗಳು 3 ಕೋಟಿ ರೂಪಾಯಿಗಳನ್ನ ಅನುದಾನ ಬಿಡುಗಡೆ ಮಾಡಬೇಕು ಅಂತೇಳಿ ಶಿಫಾರಸು ಮಾಡಿ ಹಣಕಾಸು ಇಲಾಖೆಗೆ ಶಿಫಾರಸು ಮಾಡಿ ಕಳಿಸಿದ್ದಾರೆ. ಅದು ವಾರ್ತಾ ಇಲಾಖೆ ಕೂಡ ಬಂದಿದೆ. ಮೊದಲು ಕೂಡ ನಾನು ಮಾತಾಡಿದ್ದೀನಿ, ಅಧಿಕಾರಿಗಳು ಮಾತಾಡ್ತೀನಿ. ಬಹುಶಃ ಇನ್ನೊಂದು ವಾರ 15 ದಿನದಲ್ಲಿ ನಾವು ರಿಲೀಸ್ ಮಾಡಲಿಕ್ಕೆ ಕ್ರಮ ತಗೋಬೇಕು ಅಂತೇಳಿ ಹೇಳಿದ್ದಾರೆ ಸರ್. ಅದಾಗ್ತಾ ಇದಕ್ಕೆ ಮಾಡ್ತೀವಿ. MP ಅವರು ಕೂಡ ಅನುದಾನ ಕೊಡ್ತೀನಿ ಅಂತ ಹೇಳಿದ್ದಾರೆ, ವಿಶ್ವನಾಥ್ ಅವರು ಅನುದಾನ ಕೊಡ್ತೀನಿ ಅಂತ ಡಿಕ್ಲೇರ್ ಮಾಡಿದ್ದಾರೆ. ನಾನೆಲ್ಲ ನಗರ ಪ್ರದೇಶದ ಶಾಸಕರನ್ನು ಕೂಡ ಕೊಡ್ತೀನಿ ಅಂತ. ಮುಖ್ಯಮಂತ್ರಿಗಳು ಫಸ್ಟ್ ರಿಲೀಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಾವು ವೇಟ್ ಮಾಡ್ತಾ ಇದ್ದೀವಿ ಸರ್. ಆದಷ್ಟು ನಮಗೂ ಆ ಭರವಸೆ ಇದೆ, ಬೇಗ ರಿಲೀಸ್ ಆಗಿ ಕೆಲಸಗಳು ಶುರು ಮಾಡಿದ್ರೆ ಮುಂದಿನ ವರ್ಷ ಹೊಸ ಭವನದಲ್ಲಿ ಬಿಡುಗಡೆ ಮಾಡಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ.